ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರವಾಸಕಾರರು ಮತ್ತು ಅವರು ರಚಿಸಿರುವಂತಹ ಪ್ರವಾಸ ಕಥನಗಳು. ಮೊದಲನೆಯದಾಗಿ ವಿ ಸೀತಾರಾಮಯ್ಯ. ವಿ.ಸಿ. ಎಂದೇ ಪ್ರಸಿದ್ಧರಾಗಿದ್ದ ವಿ ಸೀತಾರಾಮಯ್ಯನವರು ಪಂಪಯಾತ್ರೆ ಎಂಬಂತಹ ಪ್ರವಾಸ ಕಥನವನ್ನು ರಚಿಸಿದ್ದಾರೆ. ಎರಡನೆಯದಾಗಿ ವಿ.ಕೃ. ಗೋಕಾಕ್. ಇವರು ಮುಖ್ಯವಾಗಿ 3 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಸಮುದ್ರದಾಚೆಯಿಂದ, 2 ಸಮುದ್ರದೀಚೆಯಿಂದ, 3 ದ್ಯಾವಪೃಥ್ವಿ. ಮೂರನೆಯದಾಗಿ ಶಿವರಾಮ ಕಾರಂತ. ಇವರು ಮುಖ್ಯವಾಗಿ 5 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಅಪೂರ್ವ ಪಶ್ಚಿಮ, 2 ಹಬುವಿನಿಂದ ಬರಮಾಕ್ಕೆ, 3 ಪಟಲದಲ್ಲಿ ಪಯಣಕ್ಕೆ, 4 ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ, 5 ಚಿತ್ರಮಯ ದಕ್ಷಿಣ ಕನ್ನಡ. ಮುಂದುವರಿದು ಗೊರೂರು. ಇವರು ಅಮೇರಿಕದಲ್ಲಿ ಗೊರೂರು ಎಂಬಂತಹ ಪ್ರವಾಸ ಕಥನವನ್ನು ಅಥವಾ ಪ್ರವಾಸ ಕೃತಿಯನ್ನು ರಚಿಸಿದ್ದಾರೆ. ದಿನಕರ ದೇಸಾಯಿ. ಇವರು ರಚಿಸಿರುವಂತಹ ಪ್ರವಾಸ ಕಥನ ನಾ ಕಂಡ ಪಡುವಣ. ಬಿ.ಜಿ.ಎಲ್. ಸ್ವಾಮಿ. ಇವರು ರಚಿಸಿರುವಂತಹ ಪ್ರವಾಸ ಕಥನ ಅಮೇರಿಕದಲ್ಲಿ ನಾನು. ಶ್ರೀರಂಗ. ಇವರು ರಚಿಸಿರುವಂತಹ ಪ್ರವಾಸ ಕಥನ ಶ್ರೀರಂಗರ ಯಾತ್ರೆ. ಡಿ.ಟಿ. ರಂಗಸ್ವಾಮಿ. ಇವರು ರಚಿಸಿರುವಂತಹ ಪ್ರವಾಸ ಕಥನ ಭಾರತ ಯಾತ್ರೆ. ಎಚ್.ಎಲ್. ನಾಗೇಗೌಡ. ಇವರು ಮುಖ್ಯವಾಗಿ 2 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಪ್ರವಾಸಿ ಕಂಡ ಇಂಡಿಯಾ, ನಾ ಕಂಡ ಪ್ರಪಂಚ. ಜಿ.ಎಸ್. ಶಿವರುದ್ರಪ್ಪ. ಇವರು ಮುಖ್ಯವಾಗಿ 4 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಮಾಸ್ಕೋದಲ್ಲಿ 22 ದಿನ, 2 ಅಮೇರಿಕದಲ್ಲಿ ಕನ್ನಡಿಗ, 3 ಇಂಗ್ಲೆಂಡಿನಲ್ಲಿ ಚತುರ್ಮಾಸ, 4 ಗಂಗೆಯ ಶಿಖರಗಳಲ್ಲಿ. ನಂತರ ಅನುಪಮ ನಿರಂಜನ. ಇವರು ಮುಖ್ಯವಾಗಿ 2 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಸ್ನೇಹಯಾತ್ರೆ, 2 ಹಂಗೈಯಲ್ಲಿ ಯುರೋಪ್ ಅಮೇರಿಕ. ನಂತರ ಡಾಕ್ಟರ್ ಪ್ರಭುಶಂಕರ. ಇವರು ರಚಿಸಿರುವಂತಹ ಪ್ರವಾಸ ಕಥನ ಅಮೇರಿಕದಲ್ಲಿ ನಾನು ಮತ್ತು ಶಾಂತಿ. ಬಸವರಾಜ ಕಟ್ಟಿಮಣಿ. ಇವರು ರಚಿಸಿರುವಂತಹ ಪ್ರವಾಸ ಕಥನ ನಾನು ಕಂಡ ರಶಿಯಾ ಅಥವಾ ರಷ್ಯಾ. ಮುಂದುವರಿದು ಎ.ಎನ್. ಮೂರ್ತಿರಾವ್. ಇವರು ರಚಿಸಿರುವಂತಹ ಪ್ರವಾಸ ಕಥನ ಅಪರವಯಸ್ಕನ ಅಮೇರಿಕ ಯಾತ್ರೆ. ನಂತರ ಕೃಷ್ಣಾನಂದ ಕಾಮತ್. ಇವರು ಮುಖ್ಯವಾಗಿ 2 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ನಾನು ಅಮೇರಿಕಾಗೆ ಹೋಗಿದ್ದೆ, 2 ಮಾರ್ಗದರ್ಶನ. ಲಲಿತಾ ಸುಬ್ಬರಾವ್. ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಅಮೇರಿಕ ಮತ್ತು ನಾನು. ಲಲಿತಾ ಸುಬ್ಬರಾವ್ ಅವರು ರಚಿಸಿರುವಂತಹ ಪ್ರವಾಸ ಕಥನ ಅಮೇರಿಕ ಮತ್ತು ನಾನು. ಮುಂದುವರಿದು ನವರತ್ನ ರಾಮ್. ಇವರು ರಚಿಸಿರುವಂತಹ ಪ್ರವಾಸ ಕೃತಿ ಪ್ಯಾರಿಸ್ಸಿನಿಂದ ಪ್ರೇಯಸಿಗೆ. ಮುಂದುವರಿದು ಕೂಶಿ ಹರಿದಾಸ ಭಟ್ಟ. ಇವರು ಮುಖ್ಯವಾಗಿ 2 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಇಟಲಿಯ ನಾನು ಕಂಡಂತೆ, 2 ಜಗದಗಲ. ಮುಂದುವರಿದು ದೆ. ಜವರೇಗೌಡ. ಇವರು ಮುಖ್ಯವಾಗಿ 4 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ವಿದೇಶಗಳಲ್ಲಿ 4 ವಾರ, 2 ಪ್ರವಾಸಿಯ ದಿನಚರಿ, 3 ಆಫ್ರಿಕಾ ಯಾತ್ರೆ, 4 ಯೇಸು ವಿಭೀಷಣರ ನಾಡಿನಲ್ಲಿ. ನಂತರ ಟಿ.ಕೆ. ರಾಮರಾಯರು. ಇವರು ಮುಖ್ಯವಾಗಿ 3 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಗೋಳದ ಮೇಲೊಂದು ಸುತ್ತು, 2 ಸಾಗರದಾಚೆ, 3 ನಮ್ಮ ಕಾಗದ. ನಂತರ ಕೆ.ಆರ್. ಕಾರಂತ. ಇವರು ರಚಿಸಿರುವಂತಹ ಪ್ರವಾಸ ಕೃತಿ ಪ್ರವಾಸಿಯ ಪತ್ರಗಳು. ಮುಂದುವರೆದು ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ. ಇವರು ರಚಿಸಿರುವಂತಹ ಪ್ರವಾಸ ಕೃತಿ ವಾರ್ಧಾ ಯಾತ್ರೆ.
ನಂತರ ಚಂದ್ರಭಾಗದೇವಿ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ಗೆಜ್ಜೆಯ ಹೆಜ್ಜೆ ನುಡಿ. ಮುಂದುವರೆದು ಹಾರಯ್ಯ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ನಾ ಕಂಡ ಕರ್ನಾಟಕ. ಜಿ ಪಿ ರಾಜರತ್ನಂ ಇದು ಬಹಳ ಮುಖ್ಯವಾದಂತಹ ಒಂದು ಪ್ರವಾಸ ಕೃತಿಯಾಗಿದೆ. ಕೆಸೆಟ್ ಮತ್ತು NET ಇದನ್ನು ತುಂಬ ಸಾರಿ ಕೇಳಿದರೆ ಗಮನಿಸ್ಕೊಳ್ಳಿ. ಜಿ ಪಿ ರಾಜರತ್ನಂ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ಚೀನಾ ದೇಶದ ಬೌದ್ಧ ಯಾತ್ರಿಕರು. ಹಿರೇಮಲ್ಲೂರು ಈಶ್ವರನ್ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ಕವಿ ಕಂಡ ನಾಡು. ಕೆ ಅನಂತರಾಮ್ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ಉದಯರವಿ ನಾಡಿನಲ್ಲಿ. ಮುಂದುವರೆದು ಪರಮೇಶ್ವರ ಭಟ್ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ನಾನೊಬ್ಬ ಭಾರತೀಯ ಪ್ರವಾಸಿ. ಮುಂದುವರೆದು ಪೂರ್ಣಚಂದ್ರ ತೇಜಸ್ವಿ ಪೂಜಂತೆ ಎಂದೇ ಪ್ರಸಿದ್ಧರಾಗಿರುವಂತಹ ತೇಜಸ್ವಿಯವರು ರಚಿಸಿರುವಂತಹ ಪ್ರಬಂಧ ಪ್ರವಾಸ ಕಥನ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್. ನಂತರ ಪಾಟೀಲ್ ಪುಟ್ಟಪ್ಪ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ನಾನು ರಷ್ಯಾ ಕಂಡ ಕತೆ. ಮುಂದುವರೆದು ವ್ಯಾಸರಾಯ ಬಲ್ಲಾಳ ಇವರು ರಚಿಸಿರುವಂತಹ ಪ್ರವಾಸ ಕೃತಿ ನಾನೊಬ್ಬ ಭಾರತೀಯ ಪ್ರವಾಸಿ. ಚಂದ್ರಶೇಖರ ಐತಾಳ ಇವರು ಮುಖ್ಯವಾಗಿ 2 ಪ್ರವಾಸ ಕೃತಿಗಳನ್ನು ರಚಿಸಿದ್ದಾರೆ. 1 ಸೌಂದರ್ಯದ ಸಾನ್ನಿಧ್ಯದಲ್ಲಿ, 2 ಚೆಲುವು ಚೆಲ್ಲಿದಲ್ಲಿ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಇವರು ರಚಿಸಿರುವಂತಹ ಪ್ರವಾಸ ಕಥನ ದಕ್ಷಿಣ ಭಾರತ ಯಾತ್ರೆ. ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯಾಗಿದೆ. ದಕ್ಷಿಣ ಭಾರತ ಯಾತ್ರೆ ಎನ್ನುವುದು ಕನ್ನಡದ ಮೊದಲ ಪ್ರವಾಸ ಕಥನವಾಗಿದೆ ಎಂದು ಹೇಳಬಹುದು. ಮುಂದುವರೆದು ಶಾಂತಾದೇವಿ ಮಾಳವಾಡ ಇವರು ರಚಿಸಿರುವಂತಹ ಪ್ರವಾಸ ಕಥನ ಶ್ರೀಗಿರಿಯಿಂದ ಹಿಮಗಿರಿಗೆ. ಬೀಚಿ ಇವರು ರಚಿಸಿರುವಂತಹ ಪ್ರವಾಸ ಕಥನ ದೇವರಿಲ್ಲದ ಗುಡಿ. ರಾವ್ ಬಹದ್ದೂರ್ ಇವರು ರಚಿಸಿರುವಂತಹ ಪ್ರವಾಸ ಕಥನ ನಾ ಕಂಡ ಬಾಂಗ್ಲಾದೇಶ. ಮುಂದುವರೆದು HV ನಾಗರಾಜ್ ಇವರು ರಚಿಸಿರುವಂತಹ ಪ್ರವಾಸ ಕಥನ ನವರಷ್ಯದ ನೋಟ. ನಂತರ ನಾಡಿಗೆ ಕೃಷ್ಣಮೂರ್ತಿ ಇವರು ರಚಿಸಿರುವಂತಹ ಪ್ರವಾಸ ಕಥನ ಸಾಗರದಾಚೆ. ಮುಂದುವರೆದು DS ಕೃಷ್ಣಯ್ಯ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಪ್ರವಾಸ ಕಥನ ಸುಂದರ ನಾಡು ಕೊಡಗು. ಡಿ ಶಿವಮೂರ್ತಿ ಇವರು ರಚಿಸಿರುವಂತಹ ಪ್ರವಾಸ ಕಥನ ಕರ್ನಾಟಕ ಸಂದರ್ಶನ. MN ಮೂರ್ತಿ ಇವರು ರಚಿಸಿರುವಂತಹ ಪ್ರವಾಸ ಕಥನ ನಾ ಕಂಡ ಬೆಂಗಳೂರು. ಶಾಂತಾ ಪಾಟೀಲ್ ಇವರು ರಚಿಸಿರುವಂತಹ ಪ್ರವಾಸ ಕಥನ ಸವಿ ಸಂಚಾರ. SS ಮಾಳವಾಡ ಇವರು ರಚಿಸಿರುವಂತಹ ಪ್ರವಾಸ ಕಥನ ಪಣಯದ ಕತೆ. ಮುಂದುವರೆದು ಮಿರ್ಜಿ ಅಣ್ಣರಾಯ ಇವರು ರಚಿಸಿರುವಂತಹ ಪ್ರವಾಸ ಕಥನ ನಾ ಕಂಡ ನಾಡು. ಹಾರ ಪುರೋಹಿತ್ ಇವರು ರಚಿಸಿರುವಂತಹ ಪ್ರವಾಸ ಕಥನ ರಾಮೇಶ್ವರ ಕನ್ಯಾಕುಮಾರಿ ದರ್ಶನ. ಜಿ ಮರುಳಸಿದ್ದಯ್ಯ ಇವರು ರಚಿಸಿರುವಂತಹ ಪ್ರವಾಸ ಕಥನ ಭಾರತ ಪ್ರವಾಸ ಚಿತ್ರಣಗಳು. ಕೆ ಕೊಟ್ರೇಗೌಡ ಇವರು ರಚಿಸಿರುವಂತಹ ಪ್ರವಾಸ ಕಥನ ನಮ್ಮ ಪ್ರವಾಸ. ಮುಂದುವರೆದು EP ಬಸವರಾಜ ಇವರು ರಚಿಸಿರುವಂತಹ ಪ್ರವಾಸ ಕಥನ ನೀಲಚಲಗಳ ನಾಡಿನಲ್ಲಿ. ಕೃಷ್ಣ ನಾರಾಯಣ ಇವರು ರಚಿಸಿರುವಂತಹ ಪ್ರವಾಸ ಕಥನ ಹಿಮಾಚಲ ದರ್ಶನ. ಕೋ ಚನ್ನಬಸಪ್ಪ ಇವರು ರಚಿಸಿರುವಂತಹ ಪ್ರವಾಸ ಕಥನ ದಕ್ಷಿಣೇಶ್ವರ ದರ್ಶನ. ಜಿ ವೆಂಕಯ್ಯ ಇವರು ರಚಿಸಿರುವಂತಹ ಪ್ರವಾಸ ಕಥನ ಬನದ ಸೆರಗು. ಪ್ರಭುಪ್ರಸಾದ ಇವರು ರಚಿಸಿರುವಂತಹ ಪ್ರವಾಸ ಕಥನ ದೇಗುಲಗಳ ದಾರಿಯಲ್ಲಿ. ಜಿ ಗುಂಡಪ್ಪ ಇವರು ರಚಿಸಿರುವಂತಹ ಪ್ರವಾಸ ಕಥನ ಪ್ರವಾಸ ತೀರ್ಥ. ಮುಂದುವರೆದು ಜಿ ವೆಂಕಟಯ್ಯ ಇವರು ರಚಿಸಿರುವಂತಹ ಪ್ರವಾಸ ಕಥನ ಸೆರಗು. MK ಇಂದಿರಾ ಇವರು ಮುಖ್ಯವಾಗಿ
2 ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. 1 ಅನುಭವ ಕುಂಜ, 2 ಮನದಣಿಯ ನೋಡಿ ಮಣಿದೆ. ಹಾಗಾದರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ಮತ್ತು ಪ್ರವಾಸಗಾರರ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದರೆ ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ತರಗತಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.